ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರಿಗೆ ಹಿಂದಿ ಲೆಸನನ್ನು ಮಾಡ್ತಾಯಿದ್ದೀನಿ. ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಲೆಸನ್ನು 18 ಅಂದರೆ 18th ಲೆಸನ್ನಲ್ಲಿರುವಂತಹ ಪಡೋ ಅವ್ರ ಸಮಜೋ ಅನ್ನೋ ಒಂದು ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ವಾ? ಹಿಂದಿನ ಒಂದು ತರಗತಿಯಲ್ಲಿ ಬಡ ಹಾತಿ, ಲಂಬಾ ರಸ್ತಾ, ಊಂಚಾ ಪಹಾಡ್, ಮಹಾಸಾಗರ್, ಅಚ್ಚಾ ಕಾಮ್, ಖಾರಾ ಸೋನಾ, मीठी फल, काले बाल, गड़ी धूप, सीधी बात, खट्टी इमली, हरी घास, मोटी रस्सी, सुंदर बगीचा, सफ़ेद ಗೋಡ ಅನ್ನೋದ್ರ ಬಗ್ಗೆ ಎಲ್ಲ ನೀವೇನು ಮಾಡಿದ್ರಿ, ತಿಳ್ಕೊಂಡಿದ್ರಿ ಅಲ್ವಾ? ಹಾಗೆಯೇ ಇವತ್ತಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಅದರ ಮುಂದುವರೆದ ಒಂದು ಭಾಗವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮಕ್ಕಳೇ. ಅದರಲ್ಲಿ ನೋಡಿ, ಫಸ್ಟು ಛೋಟಾ ಖರ್ಗೋಶ್, ಚೌಡಾ ಮೈದಾನ, ಗಹರಾ ಕುವಾ, ವಿಶಾಲ್ ಆಕಾಶ್, सच्चा प्यार, हरा पत्ता, खोटे सिक्के, पीले कपड़े, टेढ़ी लकीरा, चांदनी रात, कड़वी दवा, शुद्ध पानी, पतली साड़ी, खुशबूदर फूल, काला कौवा. ನೋಡಿ, ಇಲ್ಲಿ ಮೊದಲನೇದು ಛೋಟಾ ಖರ್ಗೋಶ್. ಛೋಟಾ ಖರ್ಗೋಶ್ ಅಂತ ಹೇಳಿದರೆ ಮಕ್ಕಳೇ, ಚಿಕ್ಕದಾದಂತಹ ಒಂದು ರ್ಯಾಬಿಟ್. ಖರ್ಗೋಶ್ ಅಂತ ಹೇಳಿದರೆ ಮಕ್ಕಳೇ ರ್ಯಾಬಿಟ್ ಅಂತ. ನೀವು ರ್ಯಾಬಿಟನ್ನ ನೋಡಿರ್ತೀರ ಅಲ್ವಾ, ಮೊಲನ. ಆ ಮೊಲ ಹೇಗಿರುತ್ತೆ? ಚಿಕ್ಕದಾಗಿರುತ್ತೆ. ಆನೆ ಥರ ಗಾತ್ರದಲ್ಲಿರುತ್ತೆ ಅದು? ಇಲ್ಲ ಅಲ್ವಾ, ಸ್ಮಾಲ್ ಸೈಜಲ್ಲಿ ಅದು ಇರುತ್ತೆ. ಆ ಖರ್ಗೋಶ್ ಅಂತ ಹೇಳಿದಾಗ ಅಥವಾ ಈ ಒಂದು ರ್ಯಾಬಿಟ್ಟು ಏನನ್ನು ತಿನ್ನುತ್ತೆ? ಕ್ಯಾರೆಟ್ ಮತ್ತು ಹುಲ್ಲುಗಳನ್ನು ಮಾತ್ರ ಅದು ತಿನ್ನುತ್ತೆ, ಹೌದಲ್ವಾ? ಅದನ್ನು ಕಂಡ್ರೆ ಎಲ್ಲರಿಗೂ ಕೂಡ ಇಷ್ಟ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಛೋಟಾ ಖರ್ಗೋಶ್. ಇದು ಚಿಕ್ಕದಾದಂತಹ ಒಂದು ಮೊಲದ ಮರಿ. ಚೌಡಾ ಮೈದಾನ್ ಅಂದರೆ ಚಿಕ್ಕದಾದಂತಹ ಒಂದು ಮೈದಾನ. ಮೈದಾನ ಅಂತ ಹೇಳಿದ್ರೆ ಅಂಗಳ. ಅಂದರೆ ನೀವು ಆಟ ಆಡ್ತೀರ ಅಲ್ವಾ, ಫೀಲ್ಡ್ ಅಂತ ಹೇಳ್ತೀವಲ್ವಾ, ಆ ಫೀಲ್ಡನ್ನು ನಾವು ಮೈದಾನ ಅಂತ ಹೇಳ್ತೀವಿ. ಗಹರಾ ಕುವಾ ಅಂದರೆ ಕಾಗೆಗಳು, ಆಯಿತಾ? ಕವ್ವ ಅಂತ ಹೇಳಿದ್ರೆ ಒಂದನ್ನು ಕವ್ವ ಅಂತ ಹೇಳ್ತೀವಿ. ಕುವಾ ಅಂತ ಹೇಳಿದ್ರೆ ಕಾಗೆಗಳು, ಅಂದರೆ ಒಂದಕ್ಕಿಂತ ಜಾಸ್ತಿ ಇರುತ್ತೆ ಅಲ್ವಾ, ಆ ಕಾಗೆಗಳನ್ನು ನಾವು ಕುವಾ ಅಂತ ಹೇಳ್ತೀವಿ. ವಿಶಾಲ್ ಆಕಾಶ್ ಅಂದರೆ ಆಕಾಶ್ ಅಂತ ಹೇಳಿದ್ರೆ ಮಕ್ಕಳೇ ಸ್ಕೈ ಅಂತ. ಆಕಾಶ್ ಅಂತ ಹೇಳಿದ್ರೆ ಸ್ಕೈ ಅಲ್ವಾ? ಆ ಸ್ಕೈಯನ್ನು ನಾವು ಏನಂತ ಹೇಳ್ತೀವಿ? ಆಕಾಶ ಅಂತ ಹೇಳ್ತೀವಿ. ಅದು ದೊಡ್ಡದಾದಂತಹ ಒಂದು ವಿಶಾಲವಾದಂತಹ ಒಂದು ಆಕಾಶವನ್ನು ಹೊಂದಿದೆ ಅಲ್ವಾ? ಆಕಾಶದಲ್ಲಿ ನಾವು ಏನನ್ನು ಕಾಣ್ತೀವಿ ಮಕ್ಕಳೇ? ರಾತ್ರಿ ಆಕಾಶದಲ್ಲಿ ಚಂದ್ರ, ನಕ್ಷತ್ರವನ್ನು ಕಾಣ್ತೀವಿ. ಹಾಗೆಯೇ ಅಲ್ಲಿ ಮೋಡಗಳು ಕೂಡ ಇರುತ್ತೆ. ಹಾಗೆಯೇ ಬೆಳಗಿನ ಒಂದು ಆಕಾಶದಲ್ಲಿ ನಾವು ಏನನ್ನು ಕಾಣ್ತೀವಿ? ಒಂದು ಸೂರ್ಯನನ್ನು ನಾವು ಕಾಣ್ತೀವಿ ಅಲ್ವಾ? ಈ ಆಕಾಶ ಅನ್ನೋದು ಬಹಳ ವಿಶಾಲವಾಗಿದೆ. ಅಂದರೆ ಇದನ್ನು ಒಂದು ಸ್ವಲ್ಪ ಅಂತ ಇಲ್ಲ, ಎಲ್ಲ ಕಡೆಯೂ ಇದು ದೊಡ್ಡದಾದಂತಹ ಒಂದು ವಿಸ್ತಾರವನ್ನು ಇದು ಹೊಂದಿದೆ. ಸಚ್ಚಾ ಪ್ಯಾರ್ ಅಂದರೆ ಪ್ರೀತಿಯ, ಸತ್ಯವಾದಂತಹ ಒಂದು ಪ್ರೀತಿ, ಅಂದರೆ ನಂಬಿಕೆಯುಕ್ತವಾದಂತಹ ಒಂದು ಪ್ರೀತಿ. ಪ್ಯಾರ್ ಅಂತ ಹೇಳಿದ್ರೆ ಮಕ್ಕಳೇ ಲವ್ಲಿ ಅಥವಾ ಪ್ರೀತಿಯ ಅಂತ, ಆಯಿತಾ ಮಕ್ಕಳೇ? ಹರಾ ಪತ್ತ. ಹರಾ ಪತ್ತ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಆಗಿರುವಂತಹ ಎಲೆಗಳು. ಪತ್ತ ಅಂತ ಹೇಳಿದ್ರೆ ಮಕ್ಕಳೇ ಎಲೆ ಅಲ್ವಾ? ಈ ಎಲೆಗಳನ್ನು ನೀವು ನೋಡಿರ್ಬೋದು ಅಲ್ವಾ? ಅದು ಯಾವ ಬಣ್ಣದಿಂದ ಕೂಡಿರುತ್ತೆ? ಹಸಿರು ಬಣ್ಣಗಳಿಂದ ಕೂಡಿರುತ್ತೆ, ಹೌದಲ್ವಾ? ಪ್ರಕೃತಿಯಲ್ಲಿರುವಂತಹ ಗಿಡ ಮರಗಳಲ್ಲಾಗಿರ್ಬೋದು ಅಥವಾ ಒಂದು ಹುಲ್ಲಾಗಿರ್ಬೋದು, ಅದು ಎಲ್ಲ ಯಾವ ಕಲರಿಂದ ಕೂಡಿರುತ್ತೆ? ಹಸಿರು ಬಣ್ಣದಿಂದ ಅದು ಕೂಡಿರುತ್ತೆ. ಹಾಗೆಯೇ ಇಲ್ಲಿ ಹರ ಪತ್ತ. ಪತ್ತ ಅನ್ನೋದಕ್ಕೆ ಬಹುವಚನ ರೂಪ ಪತ್ತೆ ಆಗುತ್ತೆ ಅಲ್ವಾ? ಪತ್ತ ಅಂತ ಹೇಳಿದ್ರೆ ಎಲೆಗಳು. ಕೋಟೆ ಸಿಕ್ಕೆ. ಸಿಕ್ಕೆ ಅಂತ ಹೇಳಿದ್ರೆ ಮಕ್ಕಳೇ ಕಾಯಿನ್ ಅಂತ. ಏನು? ಕಾಯಿನ್ಸು ನಿಮ್ಮ ಹತ್ರ ಇದೆ ಅಲ್ವಾ? 1 ರೂಪಾಯಿಂದ ಆಗಿರ್ಬೋದು, 2 ರೂಪಾಯಿಂದ ಆಗಿರ್ಬೋದು, 5 ರೂಪಾಯಿನ ಕಾಯಿನ್ ಆಗಿರ್ಬೋದು, ಹೌದಲ್ವಾ? ಹಾಗೆಯೇ ಈ ಒಂದು ಕಾಯಿನ್ಗಳನ್ನು ನಾವು ಏನಂತ ಹೇಳ್ತೀವಿ? ಸಿಕ್ಕೆ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ನಾವು ಕಾಯಿನನ್ನು ಸಿಕ್ಕೆ ಅಂತ ಹೇಳ್ತೀವಿ. ಪೀಲೆ ಕಪ್ಪಡೆ. ಪೀಲೆ ಕಪ್ಪಡೆ. ಪೀಲೆ ಕಪ್ಪಡೆ ಅಂತ ಹೇಳಿದರೆ, ಪೀಲೆ ಅಂತ ಹೇಳಿದರೆ ಮಕ್ಕಳೇ ಯೆಲ್ಲೋ ಕಲರ್. ಆ ಯೆಲ್ಲೋ ಕಲರನ್ನು, ಹಳದಿ ಬಣ್ಣವನ್ನು ನಾವು ಪೀಲೆ ಅಂತ ಹೇಳ್ತೀವಿ. ಕಪ್ಪಡೆ ಅಂತ ಹೇಳಿದ್ರೆ ಬಟ್ಟೆ, ಒಂದು ಹಳದಿಯ ಒಂದು ಬಟ್ಟೆ. ಕಪ್ಪಡ ಅಂತ ಹೇಳಿದ್ರೆ ಬಟ್ಟೆ, ಕಪ್ಪಡೆ ಅಂತ ಹೇಳಿದ್ರೆ ಅದಕ್ಕೆ ಬಹುವಚನ ರೂಪ ಬಟ್ಟೆ, ಬಟ್ಟೆಗಳು. ಟೇಡಿ ಲಕೀರ. ಟೇಡಿ ಲಕೀರ. ಹಾಗೆಯೇ ಚಾಂದನಿ ರಾತ್. ಚಾಂದನಿ ರಾತ್ ಅಂತ ಹೇಳಿದ್ರೆ ಸುಂದರವಾದಂತಹ ಒಂದು
ಚಂದ್ರನನ್ನು ಹೊಂದಿರುವಂತಹ ಹುಣ್ಣಿಮೆಯ ರಾತ್ರಿ. ಹುಣ್ಣಿಮೆಯ ರಾತ್ರಿ. ರಾತ್ ಅಂತ ಹೇಳಿದ್ರೆ ನೈಟ್ ಅಂತ ಮಕ್ಕಳೇ. ಚಾಂದ್ರಿ ಅಂತ ಹೇಳಿದ್ರೆ ಮೂನ್ ಅಂತ ಅಲ್ವಾ. ನೀವು ರಾತ್ರಿ ಆಕಾಶದಲ್ಲಿ ನೋಡಿರಬಹುದು ನೀವು ಅಲ್ವಾ. ಹುಣ್ಣಿಮೆಯ ದಿನ ನೋಡಿದಾಗ ಆ ಪೂರ್ಣಚಂದ್ರನಾದಂತಹ ಒಂದು ಚಂದ್ರ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನೆ. ಹುಣ್ಣಿಮೆಯ ದಿನ ಅದು ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನೆ, ಹೌದಲ್ವಾ. ನೆಕ್ಸ್ಟು ಕಡವಿ ದವ. ದವ ಅಂತ ಹೇಳಿದ್ರೆ ಒಂದು ಔಷಧಿಯ ಒಂದು ಅಂಗಡಿಗಳು ಅಲ್ವಾ. ಅಲ್ಲಿ ಆಯುರ್ವೇದಿಕ ಮೆಡಿಸನ್ಗಳಿರುತ್ತೆ ಅಲ್ವಾ, ಅದನ್ನು ನಾವು ಕಡವಿ ದವ ಅಂತ ಹೇಳ್ತೀವಿ. ಶುದ್ಧ ಪಾನಿ. ಶುದ್ಧ ಪಾನಿ ಅಂತ ಹೇಳಿದ್ರೆ ಕ್ಲೀನ್ ಆಗಿರುವಂತಹ ಒಂದು ವಾಟರ್, ಅಂದರೆ ಶುದ್ಧವಾಗಿರುವಂತಹ ಒಂದು ನೀರು. ಪಾನಿ ಅಂತ ಹೇಳಿದ್ರೆ ಮಕ್ಕಳೇ ವಾಟರ್ ಅಂತ ಹೇಳ್ತೀವಿ. ಪತಲಿ ಸಾಡಿ ಅಂದರೆ ಒಂದು ಸೀರೆ, ಬಣ್ಣ ಬಣ್ಣಗಳಿಂದ ಕೂಡಿರುವಂತಹ ಒಂದು ಚಿತ್ರಗಳಿಂದ ಕೂಡಿರುವಂತಹ ಒಂದು ಸೀರೆಯನ್ನು ನಾವು ಪತಲಿ ಸಾಡಿ ಅಂತ ಹೇಳ್ತೀವಿ. ಖುಷ್ಬೂದರ್ ಫೂಲ್ ಅಂದರೆ ಬಹಳ ಸುಂದರವಾಗಿ ಸುವಾಸನೆಯನ್ನು ಹೊಂದಿರುವಂತಹ ಒಂದು ಅರಳಿರುವಂತಹ ಒಂದು ಹೂವನ್ನು ನಾವು ಖುಷ್ಬೂದರ್ ಫೂಲ್ ಅಂತ ಹೇಳ್ತೀವಿ. ಫೂಲ್ ಅಂತ ಹೇಳಿದ್ರೆ ಮಕ್ಕಳೇ ಫ್ಲವರ್ ಅಂತ. ಫೂಲ್ ಅಂತ ಹೇಳಿದ್ರೆ ಫ್ಲವರ್ ಅಂತ. ಕಾಲ ಕವ್ವ. ಕಾಲ ಕವ್ವ ಅಂತ ಹೇಳಿದ್ರೆ ಬ್ಲ್ಯಾಕ್ ಕಲರ್ ಆಗಿರುವಂತಹ ಒಂದು ಕಾಗೆ. ಕಾಲ ಅಂತ ಹೇಳಿದ್ರೆ ಕಪ್ಪು ಅಲ್ವಾ. ಈ ಕಾಗೆ ಯಾವಾಗಲೂ ಕಪ್ಪು ಬಣ್ಣವನ್ನು ಹೊಂದಿರುವಂತಹ ಒಂದು ಪಕ್ಷಿಯಾಗಿದೆ. ಕವ್ವ ಅಂತ ಹೇಳಿದ್ರೆ ಕ್ರೌ ಅಂತ, ಅಂದರೆ ಕಾಗೆ ಅಂತ. ಅರ್ಥ ಆಯ್ತಾ ಮಕ್ಕಳೇ. ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಛೋಟಾ ಖರ್ಗೋಶಿಂದ ಹಿಡಿದು ಕಾಲ ಕವ್ವ ಅನ್ನೋ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಹೌದಲ್ವಾ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಗೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಕೂಡ ಈ ಪಾಠವನ್ನು ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.